ನಿನ್ನೆ ನಮ್ಮ ನೋಲನ್ ಬಾಸ್ ಅವರ ಒನ್ ಆಫ್ ದ ಮೋಸ್ಟ್ ಅವೇಟೆಡ್ ಮೂವಿ ಆದ ದ ಒಡೆಸಿ ಮೂವಿ ರಿಲೀಸ್ ಆಯಿತು. ಆ್ಯಂಡ್ ಆಫ್ ಕೋರ್ಸ್ ನಾನು ಮೂವಿ ನೋಡೋಕ್ಕೆ ಫಸ್ಟ್ ಡೇ ಫಸ್ಟ್ ಶೋ ಹೋಗಿದ್ದೆ. ಆದರೆ ಟು ಬಿ ಆನೆಸ್ಟ್ ನನಗಂತೂ ಐಮ್ಯಾಕ್ಸ್ ಟಿಕೆಟ್ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ನಾರ್ಮಲ್ ಐನಾಕ್ಸ್ಗೆ ಹೋಗಿದ್ದೆ. ಆ್ಯಂಡ್ ಮೂವಿ ಬಗ್ಗೆ ಮಾತಾಡಬೇಕಂದ್ರೆ ಒಂದು ಕ್ರಿಸ್ಟೋಫರ್ ನೋಲನ್ ಅವರ ಯಾವುದೇ ಮೂವಿ ಆಗಿರಲಿ, ವಿಜುವಲ್ಸ್ ಮತ್ತು ಬಿ ಜಿ ಎಮ್ ಇವೆರಡಲ್ಲೂ ಕೂಡ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿರಲ್ಲ. ಅಂಡ್ ಅದನ್ನೇ ನಾವು ಇಲ್ಲಿ ನೋಡ್ತೀವಿ. ಆದರೆ ಈ ಮೂವಿ ಮುಗ್ದಾದ್ಮೇಲೆ ನನಗೆ ಅರ್ಥ ಆಯಿತು, ತುಂಬ ಜನರಿಗೆ ಈ ಮೂವಿಯಲ್ಲಿ ಏನು ಆಗ್ತಿದೆ ಅಂತ ಪ್ರಾಪರಾಗಿ ಅರ್ಥ ಆಗ್ತಿಲ್ಲ. ಯಾಕಂದರೆ ಈ ಮೂವಿಯ ಮೇನ್ ಪ್ಲಾಟ್ ಬಂದು ಒಂದು ವಾರ್ ಆದ ಟ್ರೋಜನ್ ವಾರ್ ಅಂತ. ಆದರೆ ಈ ಮೂವಿಯಲ್ಲಿ ಎಲ್ಲೂ ಕೂಡ ಅಷ್ಟು ಡೀಟೇಲ್ ಆಗಿ ಆ ವಾರ್ ಬಗ್ಗೆ ತಿಳಿಸಲ್ಲ. ಆಫ್ಟರ್ ವಾರ್ ಅಂದರೆ ವಾರ್ ಆದಮೇಲೆ ನಮ್ಮ ಒಡೆಸಿಯಸ್ಗೆ ಏನಾಯಿತು ಅದ್ರ ಮೇಲೆ ಫೋಕಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಿಮಗೋಸ್ಕರ ನಾನು ಈ ವಾರ್ ಹೇಗೆ ಶುರು ಆಯಿತು, ಈ ವಾರ್ನ ಶುರು ಮಾಡೋರು ಯಾರು, ಈ ವಾರಿಂದ ನಮ್ಮ ಒಡೆಸಿಯಸ್ ಯಾಕೆ ಇಷ್ಟೆಲ್ಲ ಕಷ್ಟ ಆಯಿತು, ಕಂಪ್ಲೀಟ್ ಆಗಿ ವಾಚ್ ದಿಸ್ ವಿಡಿಯೋ ಬಿಫೋರ್ ವಾಚಿಂಗ್ ಒಡೆಸಿಯಸ್ ವಿಡಿಯೋ. ಇದು ಒಡೆಸಿ ಮೂವಿಯ ಸ್ಟೋರಿ ಬಂದು ಸುಮಾರು 8 BCಯಲ್ಲಿ ಒಬ್ಬ ಗ್ರೀಕ್ ಫಿಲಾಸಫರ್ ಆದ ಹೋಮರ್ ಬರೆದಿರುವಂಥ ಒಂದು ಗ್ರೀಕ್ ಮೈಥಾಲಜಿ ಇದು. ನಾನು ಆಗಲೇ ಹೇಳ್ದಂಗೆ ಈ ಮೂವಿಯ ಮೇನ್ ಪ್ಲಾಟ್ ಬಂದು ಟ್ರೋಜನ್ ವಾರೇ. ಆದರೆ ಆ ವಾರ್ ಬಗ್ಗೆ ಅಷ್ಟು ಡೀಟೇಲ್ ಆಗಿ ತೋರಿಸಲ್ಲ, ಯಾಕಂದರೆ ಈ ಮೂವಿಯ ಫೋಕಸ್ ಬಂದು ನಮ್ಮ ಒಡೆಸಿಯಸ್ ಬಗ್ಗೆ. ಸೊ ನಿಮಗೆ ಈ ಮೂವಿ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ನನ್ನ ರೆಕಮೆಂಡೇಷನ್ಸ್ ಬಂದು ಒಂದು ನಮ್ಮ ಬ್ರ್ಯಾಡ್ ಪಿಟ್ ಅವರ ಟ್ರಾಯ್ ಮೂವಿ ನೋಡಿ, ಆ್ಯಂಡ್ ಇನ್ನೊಂದು ನೆಟ್ಫ್ಲಿಕ್ಸ್ ಸೀರೀಸ್ ಆದ ಟ್ರಾಯ್ ಫಾಲ್ ಆಫ್ ಸಿಟಿ ಅಂತ. ಬ್ರೋ ನಮ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ ಬ್ರೋ, ನಮ್ಗೆ ಅದೆಲ್ಲ ನೋಡೋಕ್ಕಾಗಲ್ಲ ಅಂದರೆ ಈ ವಿಡಿಯೋ ನೋಡಿ ಸಾಕು. ಯಾಕಂದರೆ ಈ ವಿಡಿಯೋಲಿ ನಾನು ನಿಮಗೋಸ್ಕರ ಒಂದು ಚಿಕ್ಕದಾಗಿ ಗ್ಲಿಮ್ಸ್ ಕೊಡ್ತೀನಿ. ಸೊ ಗಾಡೆಸ್ ಆದ ಹಿರೀಸ್ ಒಂದು ಗೋಲ್ಡನ್ ಆ್ಯಪಲ್ನ ಕ್ರಿಯೇಟ್ ಮಾಡ್ತಾಳೆ. ಆ್ಯಂಡ್ ಆ ಗೋಲ್ಡನ್ ಆ್ಯಪಲ್ನ ಪಡೆಯೋಕ್ಕೆ 3 ಗಾಡೆಸ್ ಆದ ಹೆರಾ, ಅಥೀನಾ ಮತ್ತು ಆಫ್ರೈಟ್, ಸೊ ಈ 3 ದೇವತೆ ಕೂಡ ಕಾಯ್ತಿರ್ತಾರೆ. ಆ್ಯಂಡ್ ಆ ಗೋಲ್ಡನ್ ಆ್ಯಪಲ್ ಯಾರಿಗೆ ಸಿಗಬೇಕು ಅನ್ನೋ ಚಾಯ್ಸ್ನ ಒಬ್ಬ ಶೆಪರ್ಡ್ ಆದ ಪ್ಯಾರಿಸ್ಗೆ ನಮ್ಮ ದೇವತೆ ವರ ಕೊಡುತ್ತೆ. ಸೊ ಆಗ ಈ 3 ದೇವತೆಗಳು ಕೂಡ ನಾನು ನಿನಗೆ ಏನು ಕೊಡಬಹುದು ಅಂತ ತಿಳಿಸ್ತಾರೆ. ಸೊ ನಿಮಗೊಂದು ಚಾನ್ಸ್ ಕೊಟ್ಟರೆ, ನೀವೀಗ ನಮ್ಮ ಶೆಪರ್ಡ್ ಪ್ಯಾರಿಸ್ ಆಗಿದ್ದರೆ ಆ್ಯಂಡ್ ನಿಮ್ಮ ಮುಂದೆ ಗಾಡೆಸ್ ಹೆರಾ ಬಂದು ನೀನು ನನಗೆ ಗೋಲ್ಡನ್ ಆ್ಯಪಲ್ ಕೊಡು, ನಾನು ನಿನಗೆ ಪವರ್ ಕೊಡ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನಮ್ಮ ಗಾಡೆಸ್ ಆದ ಅಥೀನಾ ಬಂದು ನೀನು ನನಗೆ ಗೋಲ್ಡನ್ ಆ್ಯಪಲ್ ಕೊಡು, ನಾನು ನಿನಗೆ ವಿಸ್ಡಮ್ ಕೊಡ್ತೀನಿ, ಜೊತೆಗೆ ನೀನು ಯಾವುದೇ ಬ್ಯಾಟಲ್ ಫೀಲ್ಡ್ ಹೋದ್ರು ಕೂಡ ನಾನು ನಿನ್ನ ಗೆಲ್ಲಿಸ್ತೀನಿ ಅಂತ ವರ ಕೊಡ್ತಾರೆ. ಇನ್ನೊಂದು ಕಡೆ ನಮ್ಮ ಗಾಡೆಸ್ ಆದ ಆಫ್ರೈಟ್, ಸೊ ನೀನು ನನಗೆ ಗೋಲ್ಡನ್ ಆ್ಯಪಲ್ ಕೊಟ್ಟರೆ ನಾನು ನಿನಗೆ ಲವ್ ಕೊಡ್ತೀನಿ, ಜೊತೆಗೆ ದ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಜೊತೆಗೆ ನಿನಗೆ ಮದುವೆ ಮಾಡಿಸ್ತೀನಿ ಅಂತ ವರ ಕೊಡ್ತಾರೆ. ಸೊ ನೀವಾಗಿರಲಿ, ನಾನಾಗಿರಲಿ, ಅಥವಾ ನಮ್ಮ ಶೆಪರ್ಡ್ ಆದ ಪ್ಯಾರಿಸ್ ಆಗಿರಲಿ, ಚೂಸ್ ಮಾಡೋದು ಒಂದೇ, ಅದು ಬಂದು ನಮ್ಮ ಆಫ್ರೊಡೈಟ್. ಸೊ ಅದೇ ಥರ ನಮ್ಮ ಪ್ಯಾರಿಸ್ ಕೂಡ ಆಫ್ರೊಡೈಟ್ನ ಚೂಸ್ ಮಾಡ್ದ. ಸೊ ಅವಳಿಗೆ ಪ್ಯಾರಿಸ್ ಒಂದು ಗೋಲ್ಡನ್ ಆ್ಯಪಲ್ ಕೊಟ್ಟ. ಸೊ ಅದರಿಂದ ಅವನಿಗೆ ಒಂದು ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಜೊತೆಗೆ ಮದುವೆ ಆಗೋ ಶಕ್ತಿ ಸಿಗುತ್ತೆ. ಮುಂದೆ ಗೊತ್ತಾಗುತ್ತೆ ನಮ್ಮ ಶೆಪರ್ಡ್ ಆದ ಪ್ಯಾರಿಸ್ ಬಂದು ದ ಲಾಂಗ್ ಲಾಸ್ಟ್ ಸನ್ ಆಫ್ ಕಿಂಗ್ ಪ್ರಿಯಮ್, ಅಂದರೆ ದ ಪ್ರಿನ್ಸ್ ಆಫ್ ಟ್ರಾಯ್ ಅಂತ. ಸೊ ಅದಕ್ಕೋಸ್ಕರ ಅವನ್ನ ರಾಯಲ್ ಫ್ಯಾಮಿಲಿಗೆ ಸೇರಿಸ್ಕೊಂಡು ನಮ್ಮ ಕಿಂಗ್ ಆದ ಪ್ರಿಯಮ್ ನಮ್ಮ ಶೆಪರ್ಡ್ಗೆ ಅಂದರೆ ನಮ್ಮ ಪ್ಯಾರಿಸ್ಗೆ ಒಂದು ಮಿಷನ್ ಕೊಡ್ತಾನೆ. ಆ್ಯಂಡ್ ಅದೇನಂದರೆ ಆರಾಮಾಗಿ ನೀನು ಕಿಂಗ್ಸ್ ಪಾರ್ಟಾಗಿ ಹೋಗಪ್ಪ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿರೋ ಕಿಂಗ್ ಆದ ಮೆನಿಲಿಯಸ್ ಜೊತೆಗೆ ಅಲಯನ್ಸ್ ಮಾಡಿಕೊಂಡು ಅವ್ರ ಮಗಳನ್ನ ಮದುವೆ ಆಗಬಾರಪ್ಪ ಅಂತ ಹೇಳ್ತಾನೆ. ಆದರೆ ಈ ಬೋಳಿ ಮಗ ಏನು ಮಾಡ್ತಾನೆ, ಸ್ಪಾಟಾಗಿ ಹೋಗ್ತಾನೆ, ಕಿಂಗ್ ಮೆನಿಲಿಯಸ್ ಜೊತೆಗೆ ಮಾತಾಡ್ತಾನೆ. ಮುಂದೆ ಗೊತ್ತಾಗತ್ತೆ ನಮ್ಮ ಗಾಡೆಸ್ ಆದ ಆಫ್ರೊಡೈಟ್ ನಮ್ಮ ಪ್ಯಾರಿಸ್ಗೆ ವರ ಕೊಡ್ತಿರ್ತಾರೆ. ಆ್ಯಂಡ್ ಆ ವರ ಬಂದು ಮೆನಿಲಿಯಸ್ನ ಹೆಂಡತಿ ಆದ ಹೆಲೆನ್ ಬಂದು ದ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಆಗಿರ್ತಾಳೆ. ಸೊ ಇದರಿಂದ ನಮ್ಮ ಪ್ರಿನ್ಸ್ ಆದ ನಮ್ಮ ಪ್ಯಾರಿಸ್ಗೆ ನಮ್ಮ ಹೆಲೆನ್ ಮೇಲೆ ತುಂಬ ಪ್ರೀತಿ ಹೆಚ್ಚಾಗುತ್ತೆ. ಆ್ಯಂಡ್ ಅದೇ ಟೈಮ್ಗೆ ನಮ್ಮ ಕಿಂಗ್ ಮೆನಿಲಿಯಸ್ ಅವ್ರ ಅಪ್ಪ ತೀರೋಗಿರ್ತಾರೆ. ಸೊ ಅಲ್ಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಈ ಗ್ಯಾಪಲ್ಲಿ ನಮ್ಮ ಪ್ರಿನ್ಸ್ ಆದ ನಮ್ಮ ಪ್ಯಾರಿಸ್ ಹೆಲೆನ್ನ ಪ್ರೀತಿಯಲ್ಲಿ ಮುಳುಗಿಸಿ ಅವಳನ್ನ ಎತ್ತಾಕೊಂಡು ಹೋಗ್ತಾನೆ. ಸೊ ಇದರಿಂದ ನಮ್ಮ ಕಿಂಗ್ ಆದ ಮೆನಿಲಿಯಸ್ ಹೆವಿ ಹುಡ್ಕೊತಾನೆ. ಸೊ ಆಗ ಅವನೇನು ಮಾಡ್ತಾನೆ, ಎಲ್ಲ ರಾಜರಾದ ಅಚಿಲೀಸ್ ಆಗಿರಲಿ, ಏಜಾಕ್ಸ್ ಆಗಿರಲಿ, ಜೊತೆಗೆ ನಮ್ಮ ಒಡೆಸಿಯಸ್ ಆಗಿರಲಿ, ಜೊತೆಗೆ ಅವರ ಬ್ರದರ್ ಆದ ಅಗಮೆಮ್ನನ್, ಇವನ್ನೆಲ್ಲನೂ ಸೇರಿಸ್ಕೊಂಡು ಟ್ರಾಯ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೋಗ್ತಾನೆ. ಆ್ಯಂಡ್ ಈ ವಾರ್ ಸುಮಾರು 10 ವರ್ಷ ನಡೆಯುತ್ತೆ. ಯಾಕಂದರೆ ಟ್ರಾಯ್ ಬಂದು ಒಂದು ಚಿಕ್ಕ ಪುಟ್ಟ ದೇಶ ಅಲ್ಲ. ನಮ್ಮ ಕಿಂಗ್ ಆದ ಅಚಿಲೀಸ್ ಮತ್ತು ಏಜಾಕ್ಸ್ ಇವರಿಬ್ಬರು ಕೂಡ ನಮ್ಮ ಟ್ರಾಯ್ ವಾಲ್ ಕೂಡ ಬ್ರೇಕ್ ಮಾಡೋಕ್ಕಾಗಿರಲ್ಲ, ಅಷ್ಟು ಸ್ಟ್ರಾಂಗ್ ಡಿಫೆನ್ಸ್ ಇರೋ ಹತ್ರ ಇರೋದು. ಸೊ ಆ ಟೈಮಲ್ಲಿ ನಮ್ಮ ಒಡೆಸಿಯಸ್ ಏನು ಮಾಡ್ತಾನೆ, ಒಡೆಸಿಯಸ್ ಬಂದು ಒನ್ ಆಫ್ ದ ಸ್ಮಾರ್ಟೆಸ್ಟ್ ಕಿಂಗ್ ಆಗಿರ್ತಾನೆ. ಸೊ ಅವನೇನು ಮಾಡ್ತಾನೆ, ಒಂದು ವುಡನ್ ಹಾರ್ಸ್ನ ಕ್ರಿಯೇಟ್ ಮಾಡ್ತಾನೆ. ಆ್ಯಂಡ್ ಆ ವುಡನ್ ಹಾರ್ಸ್ ಒಳಗಡೆ ಇವರೆಲ್ಲರೂ ಕೂಡ ಬಚ್ಚಿಟ್ಕೊತಾರೆ. ಆ್ಯಂಡ್ ಆ ವುಡನ್ ಹಾರ್ಸ್ನ ನಮ್ಮ ಟ್ರಾಯ್ ಅವ್ರಿಗೆ ಒಂದು ಗಿಫ್ಟಾಗಿ ಕೊಡ್ತಾರೆ. ಸೊ ಆಗ ನಮ್ಮ ಟ್ರಾಯ್ ಅವ್ರು ಏನು ಮಾಡ್ತಾರೆ, ಆ ವುಡನ್ ಹಾರ್ಸ್ನ ಅವರ ರಾಜ್ಯ ಒಳಗೆ ಎತ್ಕೊತಾರೆ. ಆ್ಯಂಡ್ ಮಿಡ್ ನೈಟಲ್ಲಿ ಆ ಹಾರ್ಸಿಂದ ಎಲ್ಲರೂ ಕೂಡ ಕೆಳಗಿಳಿದು ಇಡೀ ಟ್ರಾಯ್ನ ಡೆಸ್ಟ್ರಾಯ್ ಮಾಡ್ತಾರೆ. ಸೊ ಈ 10 ವರ್ಷ ಆದಮೇಲೆ ಕೊನೆಗೆ ನಮ್ಮ ಮೆನಿಲಿಯಸ್ ಅವನ ಹೆಂಡತಿಯಾದ ಹೆಲೆನ್ನ ಪಡೆದಾದ್ಮೇಲೆ ಎಲ್ಲ ರಾಜರು ಕೂಡ ಅವ್ರ ಮನೆಗೆ ಹೋಗ್ತಾರೆ. ಅದೇ ಥರ ನಮ್ಮ ಒಡೆಸಿಯಸ್ ಕೂಡ
ಅವನ ಆರ್ಮಿ ಎತ್ಕೊಂಡು ಮನೆಗೆ ಹೋಗ್ತಿರ್ತಾನೆ. ಆ್ಯಂಡ್ ಅಲ್ಲಿ ನಮ್ಮ ಒಡೇಸಿಯಸ್ ಏನು ಮಾಡ್ದ, ಸೊ ಇದರಿಂದ ಅವ್ನು ಯಾಕೆ ಮನೆಗೆ ಹೋಗೋಕ್ಕೆ ಇನ್ನು 10 ವರ್ಷ ತಗೊಂತು. ಸೊ ಈ ಗ್ಯಾಪಲ್ಲಿ ನಮ್ಮ ಒಡೇಸಿಯಸ್ನ ಹೆಂಡತಿಯಾದ ಪೆನಿಲೋಪಿ ಏನು ಮಾಡ್ತಿದ್ಲು, ಮತ್ತು ಒಡೇಸಿಯಸ್ನ ರಾಜ್ಯ ಆದ ಇಟಿಕಾ ಏನಾಗ್ತಿತ್ತು, ಜೊತೆಗೆ ನಮ್ಮ ಒಡೇಸಿಯಸ್ನ ಮಗ ಆದ ಟೆಲಿಮಾರ್ಕಸ್ ಏನು ಮಾಡ್ತಿದ್ದ, ಇದೇ ಈ ಮೂವಿಯ ಪ್ಲಾಟ್. ಸೊ ಕೇಳುವಾಗ ತುಂಬ ಸಿಂಪಲ್ ಆಗಿದೆ, ಆದರೆ ಮೂವಿ ನೋಡುವಾಗ ನಿಮಗೆ ಆ ಒಂದು ಸ್ಟ್ರಗಲ್ ನಿಮ್ಗೆ ಅರ್ಥ ಆಗುತ್ತೆ. ನಮ್ಮ ಒಡೇಸಿಯಸ್ ಯಾಕೆ ಅಷ್ಟು ವರ್ಷ ಅವ್ನು ಕಷ್ಟಪಟ್ಟ. ಇನ್ಫ್ಯಾಕ್ಟ್ ಒಂದು ಮೊಮೆಂಟಲ್ಲಿ ನಮ್ಮ ಒಡೇಸಿಯಸ್ಗೆ ಮರೆತೇ ಹೋಗಿರುತ್ತೆ ಅವನೊಬ್ಬ ರಾಜ, ಜೊತೆಗೆ ಅವನಿಗೆ ಒಬ್ಬ ಹೆಂಡತಿಯಾದ ಪೆನಿಲೋಪಿ ಇದ್ಲು, ಜೊತೆಗೆ ಒಬ್ಬ ಮಗ ಆದ ಟೆಲಿಮಾರ್ಕಸ್ ಇದ್ದ ಅಂತ. ಒಂದೊಂದು ಸ್ಟೇಜಲ್ಲಿ ಕೂಡ ಒಂದೊಂದು ಡಿಫಿಕಲ್ಟೀಸ್ ಇರುತ್ತೆ. ಅವನ ಹೇಗೆ ಕಷ್ಟಪಟ್ಟು ಅವ್ನು ಇಡೀ ಕ್ರೂನ ಕಳ್ಕೊಂಡು ಹೋಗ್ತಾನ ಇಲ್ವಾ, ಅದೇ ಈ ಮೂವಿಯ ಮೇನ್ ಪ್ಲಾಟ್. ಇಡೀ ಮೂವಿಯಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಒಂದು ನಮ್ಮ ಮ್ಯಾಟ್ ಡೇಮನ್ನ ಒಡೇಸಿಯಸ್, ಆ್ಯಂಡ್ ಇನ್ನೊಂದು ನಮ್ಮ ಬ್ಯಾಟ್ಮ್ಯಾನ್ ಕ್ಯಾಮಿಯೋ ಏನಿಲ್ಲ, ಆದರೆ ನಮ್ಮ ಬ್ಯಾಟ್ಮ್ಯಾನ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ ಆ್ಯಕ್ಟರ್ ಆದ ನಮ್ಮ ರಾಬರ್ಟ್ ಪ್ಯಾಟಿನ್ಸನ್. ಮ್ಯಾಟ್ ಡೇಮನ್ ಬಗ್ಗೆ ಮಾತಾಡೋಕ್ಕೆ ಏನೂ ಇಲ್ಲ, ಯಾಕಂದರೆ ಈಸ್ ದ ಬೆಸ್ಟ್ ಆಫ್ ಆಲ್ ದ ಟೈಮ್. ಇನ್ನು ನಮ್ಮ ಸ್ಪೈಡರ್ಮ್ಯಾನ್ ಅಂದರೆ ನಮ್ಮ ಟಾಮ್ ಹಾಲೆಂಡ್ ಬಗ್ಗೆ ಮಾತಾಡಬೇಕಂದ್ರೆ ಈ ಮೂವಿಯಲ್ಲೂ ಕೂಡ ನಮ್ಮ ಟಾಮ್ ಹಾಲೆಂಡ್ನ ಚೈಲ್ಡಾಗೆ ತೋರಿಸಿದ್ದಾರೆ. ಮೂವಿಯಲ್ಲಿ ನಮ್ಮ ಟಾಮ್ ಹಾಲೆಂಡ್ ಯಾವ ಥರ ಅಂದರೆ ಚೈಲ್ಡು ವಾಗ ಆ ಥರ ನೋಡ್ಕೊತಾರೆ ಅವನ್ನ. ಆದರೆ ಇವನ್ ಅವನು ಕೂಡ ಒನ್ ಆಫ್ ದ ಬೆಸ್ಟ್ ಡೆಲಿವರ್ ಮಾಡಿದ್ದಾರೆ. ಈ ಮೂವಿಯ ಮೇನ್ ಕ್ಯಾಸ್ಟ್ ಬಗ್ಗೆ ಮಾತಾಡೋಕ್ಕೆ ಒಂದು ಪದ ಕೂಡ ಇಲ್ಲ, ಯಾಕಂದರೆ ಪ್ರತಿಯೊಬ್ಬರು ಕೂಡ ಅವರ ಒಂದು ದಿ ಬೆಸ್ಟ್ನ ಡೆಲಿವರ್ ಮಾಡಿದ್ದಾರೆ. ಆ್ಯಂಡ್ ಐ ರೆಕಮೆಂಡ್ ಯು ಈ ಮೂವಿನ ಪ್ರಾಪರಾಗಿ ಥಿಯೇಟ್ರಲ್ಲಿ ನೋಡಿ, ಯಾಕಂದರೆ ಐಮ್ಯಾಕ್ಸ್ ಇಲ್ಲ ಅಂತ ಬಿಡಬೇಡಿ, ಯಾಕಂದರೆ ಈ ಮೂವಿ ಪ್ರಾಪರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸೇ. OTTಗೋಸ್ಕರ ಕಾಯ್ಕೊಂಡಿರಬೇಡಿ, ಅಥವಾ ಐಮ್ಯಾಕ್ಸ್ ಸ್ಕ್ರೀನ್ ಸಿಕ್ಕಿಲ್ಲ ಅಂತ ಕಾಯ್ಕೊಂಡಿರಬೇಡಿ. ದಿ ಬೆಸ್ಟ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇವತ್ತಿಗಿಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.